ಜೊಯ್ಡಾದಲ್ಲಿ ಹಳಿಯಾಳದ ಎಪಿಎಂಸಿ ವತಿಯಿಂದ ಗ್ರೀನ್ ಏಕರ್ ಸೊಸೈಟಿಯ ಸಹಯೋಗದಲ್ಲಿ ಉಪಪ್ರಾಂಗಣವನ್ನು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೊಯ್ಡಾ ಶಾಸಕ ಆರ್.ವಿ. ದೇಶಪಾಂಡೆ ಉದ್ಘಾಟಿಸಿದರು. ಉಪಪ್ರಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದ ಆರ್.ವಿ. ದೇಶಪಾಂಡೆ ಅವರು ಜೊಯ್ಡಾ ಭಾಗದ ರೈತರಿಗೆ ಎಪಿಎಂಸಿಯ ಉಪಪ್ರಾಂಗಣ ಮಾಡುವುದರಿಂದ ಅನುಕೂಲವಾಗಲಿದೆ, ಯೋಗ್ಯ ದರ ಸಿಗಲಿದೆ. ಅಡಿಕೆ, ತೆಂಗು, ಜೇನು, ಕಾಳುಮೆಣಸು ಸೇರಿದಂತೆ ಇನ್ನಿತರ ಬೆಳೆಗಳಿಗೆ ಯೋಗ್ಯ ದರ ಸಿಗುವುದರ ಜೊತೆಗೆ ರೈತರಿಗೂ ಸಹಾಯವಾಗಲಿದೆ. ರವಿ ರೇಡ್ಕರ್ ಮುಂದಾಳತ್ವದಲ್ಲಿ ಈ ಕಾರ್ಯ ಯಶಸ್ವಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಕೃಷ್ಣ ದೇಸಾಯಿ ಪಣಸೋಲಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರಮೇಶ್ ನಾಯ್ಕ್, ಕೆಪಿಸಿಸಿ ಸದಸ್ಯರಾದ ಸದಾನಂದ ದಬ್ಗಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗೌಡೆ, ಪ್ರಮುಖ ಸಂಜಯ್ ಹಣಬರ್, ರವಿ ರೇಡ್ಕರ್, ಸುನಿಲ್ ದೇಸಾಯಿ ಇತರರು ಉಪಸ್ಥಿತರಿದ್ದರು. ಮುಖ್ಯವಾಗಿ ಅಡಿಕೆ, ಕಾಳುಮೆಣಸು, ಜೇನು, ಹಳದಿ 4 ಪ್ರಾಡಕ್ಟ್ಸು ರೆಗ್ಯುಲೇಟ್ ಆಗ್ತವೆ. ಆದರೆ ರೈತರು ಇದರಿಂದ ಏನಾಗುವುದಂದ್ರೆ ರೈತರು ನೇರವಾಗಿ ಮಾರಾಟ ಮಾಡ್ತಾರೆ, ಗೊತ್ತು ರೇಟ್ ಇರುವುದಿಲ್ಲ. ಇಲ್ಲೇ ತಂದರೆ ಮಾರ್ಕೆಟ್ ಯಾರ್ಡ್ಗೆ ರೇಟ್ ದಿನ ನೋಟಿಫೈ ಆಗ್ತದೆ. ಭತ್ತಕ್ಕೆ ರೇಟ್ ಇದೆ, ಅಡಿಕೆಗೆ ರೇಟ್ ಇದೆ, ಎಲ್ಲ ಗೊತ್ತಾಗ್ತದೆ. ಅವಾಗ ರೈತರಿಗೆ ಯೋಗ್ಯವಾದ ದರ ಇಲ್ಲಿ ಸಿಗಕ್ಕೆ ಸಾಧ್ಯ. ಹಾಗಾಗಿ ಸಬ್ ಮಾರ್ಕೆಟ್ ಇಲ್ಲೇ ಮಾಡಿದ್ದೇವೆ. ಅದ್ರ ಉಪಯೋಗ ರೈತ ಬಾಂಧವರು ತಗೊಳ್ಬೇಕು ಮತ್ತು ರೈತರಿಗೂ ಸಹ ನ್ಯಾಯವಾದ ಬೆಲೆ ಸಿಗಬೇಕು. ಕಮಿಟಿ ಜವಾಬ್ದಾರಿ ಏನಂದ್ರೆ ರೈತರಿಗೆ ಮೋಸ ಆಗಬಾರ್ದು. ಏನು ಪ್ಯಾಟರ್ನ್ ರೇಟ್ ಇದೆ ಅದಕ್ಕಿಂತ ₹1 ಹೆಚ್ಚು ರೈತರಿಗೆ ಸಿಗ್ತದೆ. ಆ ಥರದ ಪ್ರಯತ್ನ ರವಿ ರೇಡ್ಕರ್ ನಾಯಕತ್ವದಲ್ಲಿ ಈ ಸಮಿತಿ ಮಾಡಬೇಕಂತ ಅವರು ಮನವಿ ಮಾಡ್ತಾ ಇದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.